ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಶನಿ ವಕ್ರಫಲ, ಸಿಂಹ ರಾಶಿಗೆ ಅಷ್ಟಮದಲ್ಲಿ ಕುಳಿತಿರೋ ಶನಿ ವಕ್ರ ಆಗಿದೆ. ಬ್ಯೂಟಿಫುಲ್, 100% ಹೇಳ್ತೇನೆ ಮಕ್ಕಳೇ. ನಾವೇನೋ ಇನ್ನೊಂದು ಭಾಗವನ್ನ ಒಂದು ಡಿಸೈನ್ ಮಾಡಿ ಇಟ್ಕೊಂಡು ಕುಳಿತಿರ್ತೇವೆ ನಮ್ದು ಅಂತ. ನಿಮಗೆ ಹೇಗೆ ವಿದ್ಯಾರ್ಥಿಗಳದೇ ಒಂದು ಗುಂಪಿದೆಯೋ, ಜೆನ್ಜಿ ಗುಂಪು ಇದೆಯೋ, ವೈದಿಕರಿಗೂ ನಮಗೂ ಕೂಡ ಒಂದು ಗುಂಪಿದೆ. ನಮ್ದು ಒಂದು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಯಾಕೋ ಈ ನಡೀತಿರೋ ಶನಿ ವಕ್ರ ಇನ್ನೊಂದು ಅನಾಹುತಕ್ಕೆ ರೆಡಿ ಆಗ್ಬೇಕು. ಆಲ್ರೆಡಿ ನೋಡಿ, ಭೂಕಂಪ ಜಪಾನ್ನಲ್ಲಿ ಒಂದು 25-30ಕ್ಕೂ ಮೇಲ್ಪಟ್ಟು ಜನಗಳ ಒಂದು ಅಂತ್ಯ. ಬಹುದೊಡ್ಡ ನಾಯಕರುಗಳ ಹತ್ಯೆ ಆಗುವುದನ್ನ ತೋರಿಸ್ತಿದೆ. ಇನ್ನಷ್ಟು ಭೀಕರ ಅಬ್ಬರಿಸುವಿಕೆ ಇದೆ. ವೆರಿ ಕೇರ್ಫುಲ್. ಮತ್ತಷ್ಟು ಯುದ್ಧ ಭೀತಿಯ ಒಂದು ಪ್ರಭಾವ ದೊಡ್ಡ ದೊಡ್ಡ ನಾಯಕರುಗಳಿಗೆ ಕಂಟಕ, ದೊಡ್ಡ ದೊಡ್ಡ ದೊರೆಮಟ್ಟದ ವ್ಯಕ್ತಿಗಳಿಗೆ ಕಂಟಕ. ಆಲ್ರೆಡಿ ನೋಡಿ, ನೀರು ಬಿಡಬೇಕು ಅಂತಾನೆ, ಕುಡಿಯೋಕ್ ನೀರಿಲ್ಲ, ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಅಷ್ಟು ನೀರಿದೆ. ಏನಿದು? ಇದು ಹೆಂಗೆ ಅಂದ್ರೆ, ನೀನೇ ಬ್ಯಾಂಕ್ಗಳವ್ರ ತರ. ನಮಗದೆಲ್ಲ ಗೊತ್ತಿಲ್ಲ. ನೀನು ಸಾಲ ನೀನ್ ಕಟ್ಲೇಬೇಕು, ಮಾರಿಟೋರಿಯಮ್ಮು ಇಲ್ಲ, ಏನೂ ಇಲ್ಲ ನಮ್ಮ ಹತ್ರ. ಹೆಂಗೆ ನೀನೇನಾದ್ರೂ ಮಾಡ್ಕೊ, ಸೀಸ್ ಮಾಡಾಕಿ. ಸಾಲ ತಗೊಂಡಿದ್ದ ತಪ್ಪಿಗೆ, ನಮ್ ನೀರ್ ಹರಿದೋದು ತಪ್ಪಿಗೆ. ಹೇಳಿದ್ದೆ, ತುಲಾ ಲಗ್ನ ನೆಮ್ಮದಿಯಾಗಿರಲು ದೊರೆಯನ್ನು ಬಿಡುವುದಿಲ್ಲ. ದೇಶದ ದೊರೆ ಜನ್ಮದ ತುಲಾ ಲಗ್ನ. ನಮ್ಮ ದೊರೆ ತುಲಾ ಲಗ್ನದಲ್ಲಿ ಆ ಒಂದು ಅಧಿಕಾರ ತಗೊಂಡಿರ್ತಕ್ಕಂಥದ್ದು. ಅವರ ಜನ್ಮ ಲಗ್ನವೂ ಮೇಷ ಲಗ್ನ, 4ನೇ ಮನೆ ಗುರು ಬಾಧೆ. ತುಲಾ ಲಗ್ನಕ್ಕೂ 10ನೇ ಮನೆಯಲ್ಲಿರೋ ಗುರು ಬಾಧೆ. ಅಲ್ಲೊಂದು ಗುರು ಅಸ್ತಂಗತ, ಅದರ ಮೇಲೆ ಶುಕ್ರ ಅಸ್ತಂಗತ. ಶುಕ್ರ ಕೂಡ ನೋಡಿ ನೀಚ ಆಗ್ಬಿಟ್ಟಿದೆ ಈಗ. ಎಲ್ಲ ತಲೆನೋವುಗಳು ಒಂದೇ ಸಲ ಉದ್ಭವ ಆದ ಹಾಗೆ. ಈ ಕೆಲವೊಂದು ಸಮಯ ಕಟುವಾದ ನಿರ್ಧಾರ ತಗೋಬೇಕು ಮಕ್ಕಳೇ. ನಮ್ಗೆ ಇಲ್ವಲ್ರಿ, ನಮಗ್ 3 ಸ್ಟೇಟು, ನಿಮಗ್ 18 ಸ್ಟೇಟ? ಯಾರಾದ್ರೂ ಕೇಳಿದೇವಾ? ನಮಗ್ 3 ಸ್ಟೇಟು, ಅವ್ರಿಗೆ 18 ಸ್ಟೇಟು. ಅದ್ರ ಮೇಲೆ ಎಕ್ಸ್ಟ್ರಾ ನೀರು ಇರೋದು ಹೋಗಿ ಸಮುದ್ರಕ್ಕೆ ಸೇರ್ತಿದೆ. ಅದ್ರ ಮೇಲೆ ಕಡಿಮೆ ಅಂದ್ರೂ ಒಂದು 70-80 ಲಕ್ಷ ಇಲ್ಲಿರೋ ಅವರೂರಿನ ಜನಗಳಿಗೆ ನೀರು, ವಸತಿ, ಬದುಕು ಎಲ್ಲ ಕಟ್ಕೊಡ್ಲಿಕ್ಕೆ ನಾವು ಜಾಗ ಕೊಟ್ಟಿವಿ. ನಾವು ಕನ್ನಡದವ್ರು ಹಾಗೆ. ನೀವು ಬೇಕಾದ್ರೆ ಕನ್ನಡದವ್ರನ್ನ ಬೇರೆ ಊರು ದೇಶ ಹೋಗಿ ಹುಡ್ಕೊಂಡು ಹೋಗಿ ನೋಡಿ, ಬೆರಳೆಣಿಕೆಯ ಮಂದಿನ. ನಾವು ಹಾಗೆ, ನಮ್ಮೂರು ನಮ್ಗೆ ಚಂದ. ನಾವು ನಮ್ಮ ಎಲ್ಲೇ ದಾಟಲ್ಲ. ನಾವ್ ಇನ್ನೊಬ್ರಿಗೆ ನೋವು ಕೊಟ್ಟು ಬದುಕೋಲ್ಲ. ನಾವು ನಮ್ಮೊಳಗಡೆನೇ ನೋವು ಇಟ್ಕೊಂಡು ಬದುಕ್ತಕ್ಕಂಥವ್ರು. ನಮ್ ಕಷ್ಟ ನಮ್ ಬದುಕು ಅಂತಕ್ಕಂಥದ್ದು ಇವತ್ತಾಗಿರೋ ಸ್ಥಿತಿ. ನಾವೆಲ್ಲರೂ ನಮ್ಮ ರಾಜ್ಯದ ಪರವಾಗಿ ಪ್ರಾರ್ಥನೆ ಮಾಡ್ಬೇಕು. ಖಂಡಿತ ಇನ್ನಷ್ಟು ಬರಗಾಲ ಸ್ಥಿತಿ, ಕುಡಿಯೋ ನೀರಿಗೂ ಹಾಹಾಕಾರ. ನೀವು ನಂಬೋಲ್ಲ, ಮಿಚಿಗನ್ ಅಂತ ಊರಿನಲ್ಲಿ ಅಮೇರಿಕದಲ್ಲಿ ತುಂಬಾ ರಿಸ್ಟ್ರಿಕ್ಷನ್ಸ್ ಹಾಕಿಬಿಟ್ಟಿದ್ದಾರೆ. ಫ್ರಾನ್ಸ್ ಕಾಡಿಗಿಚ್ಚು ಕೇಳಬೇಡಿ. ಜಪಾನಲ್ಲಿ ಅಬ್ಬರಿಸ್ತಿರ್ತಕ್ಕಂಥ ಆ ಒಂದು ಸುನಾಮಿ, ಭೂಕಂಪ, ಇವುಗಳ ಪ್ರಭಾವ ಕೇಳಬೇಡಿ. ಅಲ್ಲಿ ಮೇಲೆ ಇರಾನು, ಜೋರ್ಡಾನು, ಕತಾರು, ಇನ್ನೊಂದು ಬೆಂಕಿಯ ಸುರುಮಳೆ. ಯಾವಾಗ ಪರಮಾಣು ಏನ್ ತೆಗೆದು ಬಿಡ್ತಾರೋ ಅನ್ನತಕ್ಕಂಥ ಪುಕ 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 ಅನ್ನತಕ್ಕಂಥದ್ದು, ಜೈವಿಕ ಅಸ್ತ್ರಗಳೇನ್ ತೆಗೆದು ಬಿಡ್ತಾರೋ ಅನ್ನತಕ್ಕಂಥ ಭಯ ಮಕ್ಕಳೇ. 100% ಅಂಥದ್ದೊಂದು ಅನಾಹುತ ನೀವು ಕೇಳಿದ್ರೆ ಇನ್ನೊಂದು ದೊಡ್ಡದಾದಂತ ಒಂದು ಸುದ್ದಿ. ಯುವಕರುಗಳಲ್ಲಿ ಏಡ್ಸ್ ಭೀತಿ, ಕಂಪಲ್ಸರಿ ಮೆಡಿಕಲ್ ಟೆಸ್ಟ್ಗಳು ನಡೀತಿದೆ. ಡೆಂಗ್ಯೂ ಉದ್ಭವ ಜಾಸ್ತಿ ಆಗ್ಬಿಟ್ಟಿದೆ. ಕೊರೋನಾ ಇನ್ನೊಂದು ರೂಪದಲ್ಲಿ ಬಂದು ಅಪ್ಪಳಿಸ್ತಿದೆ. ಇದ್ರ ಕಡೆ ಯಾರು ಗಮನ ಇಲ್ಲ. ಏನಾಗ್ತಿದೆ ಅಂತ ಬೇರೆ ಬೇರೆ ಗಲಾಟೆಗಳು ಇನ್ನೊಂದು ಅಂತ ಕೂತಿದ್ದಾರೆ. ಇಂಥದಕ್ಕೆ ಮೊದಲು ಪ್ರಿಕಾಷನ್ ತಗೋಬೇಕು ಅನ್ನತಕ್ಕಂಥ ಮಂದಮತಿಯರಾಗಿ ನಿಲ್ಲುತ್ತೇವೆ ಶನಿ ವಕ್ರ. ಅಂತ ಒಂದು ಸಿಂಹ ರಾಶಿಗೆ ದೊರೆ ರಾಶಿ ಅಂತ ಹೇಳ್ತೇವೆ. ದೊರೆ ಆಡಳಿತ, ಅಧಿಕಾರ, ಅಂತಸ್ತು, ಪದವಿ ಪಡಿಬೇಕು ಅಂದ್ರೆ ನಿಮ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿರ್ಬೇಕು. ಎಲ್ಲಿದ್ದರೂ ದೊರೆ ಅಂತೀವಲ್ಲ, ಅಂಥದ್ದು ಸಿಂಹರಾಶಿಯವರು ಜನ್ಮತ. ನೀವೆಲ್ಲಿದ್ದರೂ ದೊರೆ ಅಂಥದೊಂದು ಗರ್ವದ ಬದುಕೆ, ಜೀವನವೇ ನೀವು, ಜೀವನೋತ್ಸಾಹ ಇರತಕ್ಕಂಥ ವ್ಯಕ್ತಿಗಳು. ಅಂತ ನಿಮಗೆ ಅಷ್ಟಮ ಶನಿ, ಶುಕ್ರ ಅಸ್ತ, ಗುರು ಬೇರೆ ಅಸ್ತ, ಅದರ ಮೇಲೆ ರಾಹು ದೃಷ್ಟಿ, ಲಗ್ನದಲ್ಲೇ ಕೇತು, ಎಲ್ಲ ದಿಗ್ಬಲಿಯಾಗಿ ನಿಂತು ಬಿಟ್ಟಿದೆ. ಬಲಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ, ದಿಗ್ಬಲ.
ಸ್ವಲ್ಪ ಉಸಿರಾಡಿಸ್ಲಿಕ್ಕೆ ಶನಿ ವಕ್ರನಾಗಿ ಬಿಟ್ಟಿದ್ದಾನೆ. ದಟ್ ಇಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ಒಂಥರ ಒದರ್ಕೊಂಡು ಎದ್ದೋಳೋ ತರ ಒಂದು ಶಕ್ತಿ. ವಿಪರೀತ ಹರ್ಷಯೋಗವನ್ನು ತಂದುಕೊಡುತ್ತದೆ. ಷಷ್ಠಾಧಿಪತಿ ಅಷ್ಟಮದಲ್ಲಿ ದುಷ್ಟಗ್ರಹ ವಕ್ರವಾಗಿರುವುದು. ತುಂಬಾ ದೊಡ್ಡದಾದಂತ ಕೆಲಸ ಕಾರ್ಯಗಳು ಏನು ನಿಂತಿತ್ತು, ಒಂದು ಮೂವ್ಮೆಂಟ್ ಆಗತಕ್ಕಂಥದ್ದಾಗುತ್ತೆ. ಎಸ್, ಈ ಒಂದು 137 ದಿನ ಬ್ಯೂಟಿಫುಲ್ ಒಂದು ಪ್ರಭಾವ. ಆದರೂ ಅಲ್ಲಿ ಒಂದು ಚಿಕ್ಕದಾಗಿ ಶನಿ ಕುಜರ ಒಂದು ಸಣ್ಣ ಒಂದು ಕಾಂಬಿನೇಷನ್ ಬೇರೆ ಇದೆ, ವಕ್ರ. 100% ಜಾಗ್ರತೆ. ಲೀಗಲ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ರಿಯಲ್ ಎಸ್ಟೇಟ್ ಅಲ್ಲಿ ಇರ್ತಕ್ಕಂಥವರು, ಟ್ರಾವೆಲ್ಸು, ಗುರುವಿಗೆ ಸಂಬಂಧಪಟ್ಟಂತ ವೃತ್ತಿ ಇರತಕ್ಕಂಥವರು, ಕಲಾ ಮಾಧ್ಯಮದಲ್ಲಿ ಇರ್ತಕ್ಕಂಥವರು, ಸ್ಪಿರಿಚುವಲ್ ಪಾತ್ ನಲ್ಲಿ ಇರತಕ್ಕಂಥವರು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರು, ಈ ಒಂದು ಅಲಂಕಾರಿಕ ವಸ್ತುಗಳು, ವಸ್ತ್ರಗಳು, ಇವುಗಳ ಒಂದು ವ್ಯವಹಾರ, ಧಾರ್ಮಿಕವಾಗಿ ಇರತಕ್ಕಂಥ ಕೆಲಸ ಕಾರ್ಯಗಳು, ಮುಜರಾಯಿ ಇಲಾಖೆ, ದೇವಸ್ಥಾನ ನಿರ್ಮಾಣ, ದೇವಸ್ಥಾನ ದರ್ಶನ, ದೇವಸ್ಥಾನ ಒಂದು ಗಮ್ಯ, ಇವುಗಳ ಕಡೆ ಗಮನ ಇಟ್ಟಿರ್ತಕ್ಕಂಥವರಿಗೆ, ಸಿಂಹರಾಶಿಯವರಿಗೆ ಬಹು ಅದ್ಭುತವಾಗಿರ್ತಕ್ಕಂಥ ಒಂದು ಸಂಕಲ್ಪ ನಡೆಯತಕ್ಕಂಥ ಒಂದು ಪ್ರಭಾವ. 137, 138 ದಿನ. ದಟ್ ಇಸ್ ದಟ್. ಬಟ್ ಪ್ರಯಾಣಗಳಲ್ಲಿ ಜಾಗ್ರತೆ, ಪಾಲುದಾರಿಕೆಯಲ್ಲಿ ಜಾಗ್ರತೆ, ಒಡ ಹುಟ್ಟಿದವರ ಕಡೆ ಜಾಗ್ರತೆ. ಸಿಂಹರಾಶಿ, ಸಿಂಹ ಲಗ್ನದವರು ಅಲ್ಲೆಲ್ಲೋ ಭೂಮಿಗೆ ಸಂಬಂಧಪಟ್ಟಂತ ಸಣ್ಣ ತಕರಾರುಗಳಿದ್ರು ಹೊರಗಡೆ ಬರ್ತೀರಿ. ಸೋದರರ ಬಳಿ ತುಂಬಾ ಮಧುರವಾಗಿ ಇರತಕ್ಕಂಥದ್ದು ನೋಡಿ. ಒಡ ಹುಟ್ಟಿದ ಸೋದರ, ಸೋದರಿಯರ ಅಕ್ಕ ತಂಗಿ ಏನಾದ್ರೂ ಇದ್ರೆ ನಿಮ್ಗೊಂದು ಒಳ್ಳೆ ಸಹಾಯ ಬರತಕ್ಕಂಥ ಒಂದು ಶುಭಯೋಗ ಇರತಕ್ಕಂಥದ್ದು ಉಂಟು. ಆಕಸ್ಮಿಕ ದೈವ ದರ್ಶನಗಳು, ಹೌದು, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ. 100% ಹೇಳ್ತೇನೆ, ಈ ಒಂದು 15 ದಿನ ಇಲ್ಲ ಒಂದು ಆಲ್ರೆಡಿ ಒಂದು 21 ದಿನದ ಒಳಗಡೆ ನೀವೊಂದು ಯಾವ್ದಾದ್ರು ಒಂದು ಕ್ಷೇತ್ರಕ್ಕೂ, ಶಿವಕ್ಷೇತ್ರ, ದೇವಿ ಕ್ಷೇತ್ರ, ಅಮ್ಮನವರ ಕ್ಷೇತ್ರ, ಇಂಥದಕ್ಕೆ ಹೋಗಿ ಬಂದಿರತಕ್ಕಂಥದ್ದು ಒಂದು ಸಣ್ಣ ಕದಲಿಕೆ ನಡೆದಿರುತ್ತೆ. ಅದು ನಡೆದಿದೆ ಅಂದ್ರೆ ಇದು ನಡೆಯುವುದು ನಿಶ್ಚಿತ. ಬಟ್ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಎಚ್ಚರಿಕೆ. ಯಾರೋ ಮೂರ್ಖ ಬರ್ತಾನೆ, ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದಾಗುತ್ತೆ. ವೆರಿ 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 ಕೇರ್ಫುಲ್. ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ಏನು ತೊಂದರೆ ಆಗಲ್ಲ. ಶನಿ ವಕ್ರ ಇಸ್ ಅ ಬ್ಯೂಟಿಫುಲ್. ಹೆಚ್ಚೆಚ್ಚು ದಾನ ಧರ್ಮ, ಪೂಜೆ, ಸಂಕಲ್ಪ ಈ ತರದೆಲ್ಲ ಮಾಡಿಸ್ತಕ್ಕಂಥದ್ದು ಉಂಟು. ಬಟ್ ವಿಪರೀತವಾದಂತ ಬೆಂಕಿಯೂ ಉಂಟು, ಸುಂಟರಗಾಳಿಯೂ ಉಂಟು. ನೋಡಿಕೊಂಡು ಒಂದೊಂದೇ ಹೆಜ್ಜೆ ಇಡಿ. ಧುಮುಕಬಾರದು ಅನ್ನತಕ್ಕಂಥ ಕಾರಣಕ್ಕೆ ಆದಷ್ಟು ಒಂದು ದುರ್ಗಾದೇವಿ, ರಾಜರಾಜೇಶ್ವರಿ, ನನ್ನ ಸವದತ್ತಿ ಯಲ್ಲಮ್ಮ, ರೇಣುಕಾದೇವಿ, ಬಾದಾಮಿ ಬನಶಂಕರಿ, ವಿಶೇಷವಾಗಿ ತುಳಜಾ ಭವಾನಿ, ಇಂಥ ಒಂದು ಕ್ಷೇತ್ರಗಳು ಸುತ್ತಮುತ್ತ ನಿಮ್ಗೆ ಹತ್ತಿರದಲ್ಲಿ ಇದ್ರೆ, ನನ್ನ ಚಾಮುಂಡೇಶ್ವರಿ, ನನ್ನ ನಿಮಿಷಾಂಬ, ನನ್ನ ಕ್ಷಣ್ಯಾಂಬಿಕಾ, ನನ್ನ ಪ್ರಸನ್ನ ಮೀನಾಕ್ಷಿ, ನನ್ನ ಸಿಗಂದೂರು ಚೌಡೇಶ್ವರಿ, ನನ್ನ ಕೊಲ್ಲೂರು ದೇವಿ, ನನ್ನ ಕಮಲಶಿಲೆ, ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ, ಎಲ್ಲವೂ ನನ್ನದೇ, ನಮ್ಮಂದಿರೆ. ಅಂತ ಕ್ಷೇತ್ರಗಳು ಹತ್ತಿರದಲ್ಲಿದ್ರೆ ಹೋಗಿ ಬನ್ನಿ. ಇಲ್ಲ ದೂರ ಆಗುತ್ತೆ ಗುರುಗಳು. ಹತ್ತಿರದಲ್ಲೇ ಗ್ರಾಮದೇವಿ ಇದ್ದರು ನಿತ್ಯ 8 ದೀಪ, ಇಲ್ಲ ಪ್ರತಿ ಮಂಗಳವಾರ ಕಂಪಲ್ಸರಿ ಒಂದು ಪುಟ್ಟದಾಗಿ 8 ದೀಪ, 4 ನಿಂಬೆಹಣ್ಣು ಕಟ್ ಮಾಡಿದ್ರೆ 8 ಆಗುತ್ತೆ. ಅದ್ರಲ್ಲಿ ಒಂದು ಸ್ವಲ್ಪ ಎಳ್ಳೆಣ್ಣೆಯೋ ಹೊಂಗೆ ಎಣ್ಣೆಯೋ ಹಾಕಿ ದೀಪ ಹಚ್ಚಿ ಬರ್ತಕ್ಕಂಥದ್ದು ಮಾಡಿ. ಸಮಾಧಾನ ವಿಜಯಂ. ಬ್ಯೂಟಿಫುಲ್. ಒಂದು ಪುಟ್ಟ ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ವಾಹನ ತಗೊಳ್ಳೋದು, ಕೈ ತುಂಬಾ ದುಡ್ಡು ಬರೋದು, ಗೌರವ, ಕಳೆದು ಹೋದ ಗೌರವ, ಮನೆ ಒಡೆದು ಹೋದ ಮನೆ ಕೂಡತಕ್ಕಂಥದ್ದಾಗುತ್ತೆ. ಹೆಸರು ಬರುತ್ತೆ, ಅಧಿಕಾರ ಬರುತ್ತೆ. ಬಟ್ ಆದ್ರೂ ಕೆಲವರಿಗೆ ಅದೃಷ್ಟವಶಾತ್ ರಾಜಕಾರಣದಲ್ಲಿದ್ರೆ ಒಂದೊಳ್ಳೆ ಅಧಿಕಾರ ಬರತಕ್ಕಂಥ ಯೋಗವೂ ಉಂಟು. ಬ್ಯೂಟಿಫುಲ್. ಏನು ವರಿ ಮಾಡ್ಕೋಬೇಡಿ. ನೀವು ಮಾಡಿರೋ ಒಳ್ಳೇದು ನಿಮ್ಮನ್ನ ಕೈ ಬಿಡೋದಿಲ್ಲ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ. ಉತ್ತರಾಭಾದ್ರ ನಕ್ಷತ್ರ ಹುಟ್ಟಿದ್ರೆ ಹೆಣ್ಮಕ್ಳು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಹುಟ್ಟಬೇಕು ಅಂತ ಹೇಳ್ತಾರೆ. ಅದು ಯಾಕೆ ಅನ್ನೋದನ್ನ ಮುಂದೊಂದು ದಿನ ಹೇಳ್ತಾರೆ. ನೈಟ್ ಟು ಬಿಕ್ಕಿ. ಹೌದು, ಕೆಲವು ನಕ್ಷತ್ರಗಳು ಹಾಗೆ ಹುಟ್ಟಿದರೆ ಹೆಣ್ಣು ಮಕ್ಕಳು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಹುಟ್ಟಬೇಕು. ಅಲ್ಲೊಂದು ಭಗವಂತ ಕೊಡತಕ್ಕಂತ ಒಂದು ಸಂಕಲ್ಪ ಇದೆ. ಮಾತಾಡ್ತಾನೆ ಮುಂದೊಂದು ದಿನ. ಅಂತ ಒಂದು ಶನಿಯ ಸಾರದ ನಕ್ಷತ್ರ. ಶನಿ ವಕ್ರನಾಗಿ ಬುಧನ್ ಸಾರದಲ್ಲಿದ್ದು, ಬುಧ
ಕುಜನ ಜೊತೆ ಮಿಥುನದಲ್ಲಿ ಕುಳಿತಿರೋದು ಒಂದು ರೀತಿ ಸಣ್ಣ ಎಡವಟ್ಟುಗಳು. ಈ IPO ಏನೇನೋ ಬರ್ತಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೊಸದಾಗಿ, ದಯಮಾಡಿ ದುಡುಕತಕ್ಕಂತ ಒಂದು ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನೊಂದು ವಿಚಿತ್ರ, ಅಲ್ಲಿ ನೋಡಿ ಶನಿ ಚಂದ್ರ ಕುಜ ಬುಧ ಕೇಂದ್ರಕ್ಕೆ ಬಂದಿದೆ. ಸೊ ಹೋಟೆಲ್ ಬಿಸ್ನೆಸ್ ಮಾಡುವವರಿಗೆ ನಮ್ಮ ಸರ್ಕಾರ ಒಂದು 10 ಲಕ್ಷದವರೆಗೂ ಸಾಲ ಕೊಡ್ತಿದೆ. ಪ್ರಯತ್ನ ಮಾಡಿ. ಯಾರ್ಯಾರೋ ಮೆಸ್ ಮಾಡ್ತಿದ್ದೀರಿ, ಒಂದು ಪುಟ್ಟ ಹೋಟೆಲ್ ನಡೆಸ್ತಿದ್ದೀರಿ, ತಿಂಡಿ ಅಂಗಡಿ ನಡೆಸ್ತಿದ್ದೀರಿ, ಟಿಫನ್ ಸೆಂಟರ್ ನಡೆಸ್ತಿದ್ದೀರಿ, ಚೆಕ್ ಮಾಡಿ. 10 ಲಕ್ಷದವರೆಗೂ ಸಹಾಯಧನ ಕೊಡ್ತಿದೆ, ಸಾಲ ತುಂಬಾ ಕಡಿಮೆ ದುಡ್ಡಿನಲ್ಲಿ. ಇದೆಲ್ಲ ತಿಳಿಸ್ಕೊಡ್ಬೇಕು ನಾನು ನಿಮ್ಗೆ. ಯಾಕಂದ್ರೆ ಶನಿ ಚಂದ್ರ ಅನ್ನಬ್ರಹ್ಮ ಅಂತ ಆಯ್ತು, ಚಂದ್ರನು ಅನ್ನಗಾರಕ, ಇಬ್ರು ಸೇರ್ಕೊಂಡು ಕೇಂದ್ರದಲ್ಲಿ ಕುಜ ಬುಧ ಅಂತದೊಂದು ಸಣ್ಣ ಟಿಫನ್ ಸೆಂಟರು, ತಳ್ಳೋ ಬಂಡಿನಲ್ಲೋ ಇನ್ನೊಂದು ಏನೋ ಮಾಡ್ತಿದ್ದೀರಿ ಅಂದ್ರೆ 10 ಲಕ್ಷದವರೆಗೂ ಸಾಲವಿದೆ. ಪ್ರಯತ್ನ ಮಾಡಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ